ಬೆಂಗಳೂರಿನ ಯಲಹಂಕದ ಕಾಕೋಳು ಬಳಿ ಇರುವ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದಲ್ಲಿ ನೂತನವಾಗಿ ಆರಂಭಿಸಲಾದ ಸ್ಕೂಲ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಅಡ್ವಾನ್ಸ್ ಕಂಪ್ಯೂಟಿಂಗ್ ವಿಭಾಗವನ್ನು ಇಸ್ರೋ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಕೆ ಶಿವನ್ ಅವರು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಡಾಕ್ಟರ್ ಕೆ ಶಿವನ್ ಅವರೊಂದಿಗೆ ಸಿಂಗಾಪುರ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ಮೋಹನ್ ಕನಕನಹಳ್ಳಿ ಮತ್ತು ಹ್ಯಾರಿ ರಾಧಕ್ ಅವರು ಉಪಸ್ಥಿತರಿದ್ದರು. ನೂತನ ಎಐ ವಿಭಾಗವು ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದ 11ನೇ ಶಾಲೆಯಾಗಿ ಲೋಕಾರ್ಪಣೆಗೊಂಡಿದೆ. ಇದೇ ಸಂದರ್ಭದಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಕುರಿತಂತೆ ಬೃಹತ್ ಹ್ಯಾಕಥಾನ್ ಅನ್ನು ಆಯೋಜಿಸುವ ಬಗ್ಗೆ ಘೋಷಿಸಲಾಯಿತು. ದೇಶದಾದ್ಯಂತ ಸುಮಾರು 50,000 ವಿದ್ಯಾರ್ಥಿಗಳು ಭಾಗವಹಿಸಲಿರುವ ಈ ಸ್ಪರ್ಧೆಗೆ ಬರೋಬ್ಬರಿ 1 ಕೋಟಿ ರೂಪಾಯಿಗಳ ಬಹುಮಾನ ಮೊತ್ತವನ್ನು ನಿಗದಿಪಡಿಸಲಾಗಿದೆ. Big round of applause, ladies and gentlemen. I am very happy to see that Presidency University already that initiated that artificial intelligence and advanced computing, then as well as that there is the ecosystem that Boghrai, they are having the fund of 1 crore for creating innovation. This is an excellent effort. And with this, I am sure that by the youngsters, they have that very huge amount of that energy and power, and they will be able to produce that new ideas. I am very sure that India can much move forward and equal to advanced nation. ECTS ಅಂತ ಸಿಂಗಪೂರ್ ಬೇಸ್ ಕಂಪನಿಯವರ ಚೇರ್ಮನ್ ಆದಂಥ ಹ್ಯಾರಿ ರಾಧಾಕೃಷ್ಣನ್ ಅವರು 1 ಕೋಟಿ ಮೌಲ್ಯದ ಒಂದು ಬಹುಮಾನ ಇರುವಂಥ ಒಂದು ಹ್ಯಾಕಥಾನ್ ಪ್ರೋಗ್ರಾಮ್ನ ಭಾರತಾದ್ಯಂತ 50,000ಕ್ಕೂ ಹೆಚ್ಚು ಹುಡುಗರಿಗೆ ಅನೌನ್ಸ್ ಮಾಡಿದ್ದಾರೆ. ಇದು 1 ವರ್ಷ ಪೂರ್ತಿ ನಡೆಯುತ್ತೆ. ಈ 3 ಮಹತ್ವಪೂರ್ಣವಾದಂಥ ಘಟನೆಗಳು ನಡೀತು. ಈಗ ನಾವೇ ನೋಡ್ತಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಜೀವನದಲ್ಲಿ ಎಲ್ಲ ಅಂಶವನ್ನು ಬದಲಾಯಿಸ್ತಿದೆ. ಯಾವ ರೀತಿ ಕೆಲಸಗಳು ಬದಲಾಗ್ತಿದೆ ಅಂತಲೂ ನಾವು ನೋಡ್ತಿದ್ದೀವಿ. ಹಾಗಾಗಿ ಇದೊಂದು ಮಹತ್ವಪೂರ್ಣವಾದಂಥ ದಿನ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಮುಂದೆ ತಗೊಂಡು ಹೋಗೋಕ್ಕೆ, ಅದರಲ್ಲಿರುವಂಥ ಹೊಸ ಸಂಶೋಧನೆಗಳನ್ನು ಮಾಡೋಕ್ಕೆ.